ಏನಪ್ಪಾ ಪರಮಾತ್ಮ ಜಗತ್ತದಾಗ ಎಂತಿಂತವ್ರಿಗೆ ಎಂತಿಂತ ವಿದ್ಯೆ ಕೊಡ್ತೈತ, ನಮಗೇನ್ರ ಬಾಳಿ ಬದುಕುವಂತ ವಿದ್ಯೆ ಕೊಡಪ್ಪ. ಆದ್ರೂ ಇವತ್ತು ನಿನ್ನ ಹೆಸರಿನ್ಯಾಗ ನಾನು ಒಂದು ಕೆಲಸ ಮಾಡ್ಬೇಕತ್ ಮಣ್ಣಿ, ಅದಕ್ಕೆಲ್ಲ ಅನುಗ್ರಹ ನಿಲ್ಬೇಕು ತಂದೆ. ಯಾಕತ್ ಕೇಳು, ಜೀವನದಾಗ ನಮ್ದು ಅನ್ನಂಥದ್ದು ಒಂದು ಸಂಸಾರ ಅದ. ಆ ಸಂಸಾರ ಸಾಗಿಸ್ಬೇಕಾದ್ರೆ ನಿನ್ನ ಅನುಗ್ರಹ ಬಾಳ್ ಬೇಕಾಗ್ತದ. ಅದಕ್ಕೆ ಇವತ್ತು ನಿನ್ನ ದೇವಸ್ಥಾನಕ್ಕೆ ಬಂದು ನಾ ಏನ್ ಬೇಡ್ತೀನಿ ಅದ್ರ ಪ್ರಕಾರ ನಡೆಸ್ಕೊತಪ್ಪ ಅಂದ್ರ ಪ್ರತಿ ವರ್ಷ ನಿನ್ನ ಜಾತ್ರೆ ನಾ ಮಾಡಿಸ್ತೀನಿ ಪರಮಾತ್ಮ. ನಮಸ್ಕಾರ, ಬರ್ತೀನಿ ಈಗ. ನಮಸ್ಕಾರ ದೇವ್ರೆ, ಇವತ್ತು ನಿನ್ನ ಹೆಸರಿನಾಗ ಒಂದು ಕೆಲಸ ಮಾಡ್ತೀನಿ. ಆ ಕೆಲಸಕ್ಕೆಲ್ಲ ಅನುಗ್ರಹ ನಿಂದಬೇಕು. ಯಾಕಂದ್ರೆ ಇಡೀ ಜಗತ್ತೇ ಕಾಯ್ಬೇಕಾದ್ರೆ ನಿನ್ನ ಅಂತಃಕರಣ ಇದ್ರೆ ಮಾತ್ರ ಈ ಜಗತ್ತದಾಗ ಬದುಕಾಕ್ ಬರ್ತದ. ಯಾಕ ನಾನು ನಾನು ಅಂತ ಈ ಜೀವನದಾಗ ಸ್ವಾರ್ಥಿ ಭಾಳ ತುಂಬಿಟ್ಟದ. ಅದಕ್ಕೆ ಇವತ್ತ ನಾನು ನಿನ್ನ ಬಂದಿನಿ. ನೀನ್ ನನಗ ದಾರಿಯಾರ ತೋರ್ಸು, ಮತ್ತೇನ್ರ ತೋರ್ಸು, ಅದಕ್ಕೆಲ್ಲ ನಿಂದಬೇಕು. ಶಿವ 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 ಶಿವ. ನೋಡ ಏನ್ ಮಾಡುದ್ರಿ, ಮಕ್ಕಳಿಗೆ ಇರ್ಲಿ ಇಲ್ಲ ಅಂತೇಳಿ ಚಿಂತೆ ಮಾಡಿ ಕೊನೆಗೂ ಹೆಣ್ಣು ಹಡದು ನಾನು ಹೇಳ್ತಿ ಸ್ವರ್ಗಕ್ಕೆ ಹೋದಳ್ರಿ. ಈಗ ಅದೇ ಮಗಳು ದೊಡ್ಡಕ್ಕಾಗಿ ಮನ್ಯಾಗ ಕೂತಾಳ, ಒಂದು ಗಂಡ ಆದ್ರೂ ಸಿಗೋಂದಾಗ್ಯದ. ನೌಕರಿ ಅಂತೂ ಬಿಡ್ರಿ, ಆದ್ರೂ ಒಂದು ಕೂಲಿ ಮಾಡೋ ಸಿಕ್ಕರೆ ಸಾಕತ್ತೇಳ ದೇವ್ರಿಗೆ ನಾ ಬೇಡ್ಕೊಳಕತ್ತೀನಿ. ಆಯ್ತು, ನನ್ನ ಮಗಳ ತಲೆ ಮೇಲೆ ಅಕ್ಕಿ ಕಾಳು ಹಾಕಿ ನಾವು ನಾನು ಹೇಳ್ತೀವಿ ಆ ಜಾಗಕ್ಕ ಹೋಗ್ಬಿಡ್ತೇವ್ರಿ. ಮಗಳ, ಏ ಮಗಳ, ಬಾರೋ ನಿನ್ನ ಅವನು ಬಾ. ನಿನ್ನ ಸಲ ನಾ ಬಡ್ದಾಡತ್ತೀನಿ, ನಿನ್ನ ಗಂಡ ಸಿಗೋನು ಸಿಗೋನು ಅಂತ ಹೇಳಿ ನಿನ್ನ ಅವನ ಬಾ ಇಲ್ಲಿ. ಅಪ್ಪ, ನಂಗಿದ್ರ ಮ್ಯಾಲೆಲ್ಲ ವಿಶ್ವಾಸ ಇಲ್ಲ. ವಿಶ್ವಾಸ ಇಲ್ಲ ಅಂದ್ರೆ ಹೆಂಗ? ನಿನ್ನ ಸಲಾಗ ಏನದ, ನಾ ಹುಡುಕ್ಯಾಡ್ ಸಾಕಾಗ್ಬಿಟ್ಟದ ನಿನ್ನ ಅವನ. ಅಲ್ಲ ನಿನ್ನ ಅವನ ಏನ್ ಅರಿ ನೀವು ಈ ಅರಿ ಎಲ್ಲ ಏ ಯಪ್ಪ, ಇದು ಪ್ಯಾಸನ್ ಐತಿ. ಪ್ಯಾಶನ್ ಆಯು. ಈ ಪ್ಯಾಶನ್ ನೋಡಿದ್ರ ನಮ್ಮ ಓನೇ ನಾಯಿಗಳು ಬಂದ್ ಹತ್ತ ನಿನ್ ಪ್ಯಾಶನ್ಕ. ಹೆಣ್ಣು ಮಗಳಾಗಿ ಚಂದಾಗ ಸೀರೆ ಉಟ್ಕೊಂಡ್ ಬರ್ಬೇಕು ಕಲಿಯವ. ಆಗೋದಿಲ್ಲ, ನಂಗೆ ಬರಂಗಿಲ್ಲ ಅದು. ನೋಡು, ನಾ ಬಾ ಅಂದ್ರೆ ನಾ ಹಿಂಗ ಬರ್ತೀನಿ, ಇಲ್ಲ ನಮ್ ಬರ್ದ್ರೆ ಒಬ್ನೇ ಹೋಗ್. ಇಲ್ಲವಾ, ಹಂಗ ಮಾಡಕ್ ಹೋಗ್ಬೇಡ. ಊರಾಗ ದೊಡ್ಡ ಸ್ವಾಮಿಗಳು ಬಂದವರತ್ತ, ಅವ್ರ ಆಶೀರ್ವಾದದಿಂದ ಏನದ ನಿನಗ ಗಂಡ ಸಿಗಲತ್ತೆ ಬೇಡ್ಕೊಳ್ಳೋದು ಮತ್ತೇನಿಲ್ಲ. ಏ ಅಪ್ಪ, ಇದ್ರ ಮೇಲೆಲ್ಲ ನನ್ಗೆ ವಿಶ್ವಾಸ ಇಲ್ಲ. ಅಲ್ಲ ನಿನ್ನವನ ಹಂಗಂದ್ರೆ ಹೆಂಗ? ಇದ್ರ ಸಲಗ ನಾನು ಸಾಕಾಗ್ಬಿಟ್ಟ ನನಗ. ಆಯ್ತು, ನೀನ್ ನನ್ನ ಮಾತು ಕೇಳಲಿಕ್ಕತ್ತಂದ್ರೆ ಏನದ, ಇದೇ ಮೇಲೆ ಅದ್ ನಡಿ ಹೋಗೋಣತ್ತ ಸ್ವಾಮಿಗಳು ಬತ್ತಲ್ಲಿ. ನಡಿ ಹೋಗೋಣ. ನಮಸ್ಕಾರ ಮುತ್ತಾರ. ನಮಸ್ಕಾರ. ಯಾಕೆ ಹೋಗಿ ಬಂದಿ? ಅದೇ ನಿಮ್ ಹತ್ರ ಬಂದಿವ್ರ ಮುತ್ತಾರ. ಯಾಕ? ಅದೇ ನನ್ನ ಮಗಳಿಗೆ ವರನ ಸಿಗೋಲಾಗ್ಯಾವ್ರಿ. ಹಿಂಗ ಅದಕ್ಕೇನದ ಅದ್ರ ಬಗ್ಗೆ ಏನಾರು ಹೇಳ್ತಾರಂತ ಹೇಳಿ ನಿಮ್ ಮುತ್ತನ ಮೇಲೆ ಕರ್ಕೊಂಡ್ ಹೆಂಗಿಂತವ್ರು ಬಂದು ನಮ್ಮ ಬಳಿ ಬರೋಬ್ಬರೇ ಹೋಗ್ತಾರ. ಇಲ್ಲಿ ನನ್ನ ಮಗ ಕರ್ಕೊಂಡ್ ಬರೋದಿಲ್ಲ. ಅದು ನನ್ ಗುರ್ತನ ಆಗಿಲ್ರಿ ಅಪ್ಪ. ಏನಾರ ನನ್ನ ಮಗಳು ಅದಾರ್ರಿ ಇಲ್ಲೇ. ಯಾವ ಮಗಳ ಬಾರವ. ಯಾವ ಹುಡುಗಿ ಅಂಬರ್ತದ, ನಾವೇ ಹೋಗಿ ನೋಡ್ಬೇಕು. ಅಂದ್ರೆ ನಿನ್ನ ಮಗಳಿಗೆ ಒಂದು ನೋಡ್ಬೇಕಂದಂಗ ನೋಡ್ಬೇಕು ನೋಡ್ರಿ. ನೋಡು. ಹೇಳು, ಏನ್ ಹೆಸರ? ಏನ್ ಹೇಳಿದ್ರು ಮತ್ತೆ? ಏನೈತಿ? ಕಲ್ಲವ ಬಿಟ್ಟಿದಿಲ್ರಿ. ನೀ ಕಲ್ಲ ಇಟ್ಟಿದ್ದೆ? ಏನ್ರಿ ಮತ್ತ ಅಕ್ಕೇನ್ ಇಟ್ಕೊಂಡಾವ? ಕೇಳ್ರಿ ಅಕ್ಕನ್ ಬಾಯಲ್ಲಿ. ಏನ್ ಇಟ್ಕೊಂಡ್ರೆ ಹುಡುಗಿ? ನನ್ನ ಹೆಸರು ಜಿಮ್ಮಿ ಅಂತ. ಅಯ್ಯೋ, ಮುಟ್ಟಿದ್ರೆ ಜೀವ ಮತ್ತೋಗಲ್ಲ. ಹಂಗ್ಯಾಕ್ ನಿಂತ್ಕೋತೀರಿ? ದೂರ ನಿಂತ್ಕೊಂಡು ಮಾತಾಡಕ್ ಆಗೋದಿಲ್ಲ ನಿಮ್ಗ? ದೂರ ನಿಂತು ಬಹುಶಃ ಹೇಳ್ತಾರ. ನೀವು ಸನೇಕ್ ಬಂದು ಕೈಯಾಗ ಕೈ ಕೊಟ್ಟು ನೋಡಿ ಹೇಳ್ತೇವು. ಏನ್ ಜರ ಕೊಡಂಗದಿ ಅನ್ನು ನಾನ್ ಕೊಡಂಗಿಲ್ರಿ. ಕೊಟ್ಟು ಬಂದು ಬರಾಬಲ್ಲ. ಹೇಳು, ಹಂಗೇನ್ ಮಾಡಕ್ ಹೋಗ್ಬೇಡವ. ಮುತ್ತ ಚಲೋ ನಿನ್ ಹಂಗೈ ನೋಡಿ ಕೊಡುವ ಕೊಡು ಕೊಡು. ಛೇ, ಈ ಕೈ ತೆಗಿತಾರ ನಿಮ್ ಮುಂದೆ. ಇದನ್ನ ಎದಕ್ಕೆ ಬಳಸ್ಬೇಕು, ಅದಕ್ಕೆ ಬಳಸ್ಬೇಕು. ಈ ಕೈತಾ ಕೆಲಸ ಕೆಟ್ಟದದೆ. ಏನಾರಾಗಿದ್ರಿ ಅಪ್ಪ? ಇಕಿ ಹುಟ್ಟು ಹೊತ್ನ್ಯಾಗ ನಕ್ಷತ್ರ ಚಲೋ ಇಲ್ಲ. ಇಕಿ ಭೂಮಿಗೆ ಬೇರಾಗ ರವ್ ನಿಗಿಯೋದಿಲ್ಲ. ಹೌದಪ್ಪ, ಇದು ಕರೆ ನಿಗಿಯ ಕಲಾಸ ಹೋದ್ರಿ ಅವ್ನು ಅವನದು. ಯಾಕೆ ಇದು ಹುಟ್ಟಿದ ನಕ್ಷತ್ರ ಅಂತದ. ಏನ್ ಮಾಡುವ್ರಿ ಇಂಥ ಮಗ ಹುಟ್ಟಾಗ ನೋಡಿ, ಏನ್ ಮಾಡುವವ್ರಿ ಇವನು? ಈ ಭೂಮಿಗೆ ಬೇರಾಗ ತಮ್ಮ ಅವನ ತಗೊಂಡು ಈ ಜಗತ್ತದಾಗ ದೃಷ್ಟಿ ಯಾವ್ದ ಬೀಳ್ತದ ನೋಡು, ಅವನ ಸದ್ಯಕ್ಕೆ ಗಂಗದಾಳಿಕೆ
ನಾ ಬೇಕಂತ ಮಾಡಿನ ಅದ್ ಹಂಗೆ ಆಗಿರೋದು. ನೀ ಮಾಡಿಲ್ಲ, ನಿನ್ ಹಂಗೆ ಹೇಳಕತ್ತದ. ನೋಡ್ರಿ ಕೂಡ್ನೆಲ್ಲ ಬರಬ್ಬರಿ ಮಾಡಿ ನನ್ನ ಮಗಳಿಗೆ ಕಂಕಣವೆಲ್ಲ ಕೂಡಿ ಬರ್ಬೇಕಾದ್ರ ಅಟ್ ಮಾಡ್ಬಿಡ್ರಿ ಮುತ್ತಾರ. ಅದನ್ನ ಮಾಡಾಕ ಕೂತೇವಿ. ಆಯ್ತು ಮಾಡ್ಬಿಡ್ರಿ. ಇವತ್ತ ಸಂಜೆ ಮುಂದೆ ಒಳ್ಳೆ ಲಕ್ಷಣ ಆಗಿ ಬ್ಯಾರೆ ಅರ್ಬಿ ಹಾಕೊಂಡು ನನ್ನ ಮಗಳನ್ನ ಒಬ್ಬಟ್ಟಿನೇ ಮನ್ಯಾಗ ಕುಂದಿರಿಸಿ ನೀವೊಂದು ಸ್ವಲ್ಪ ಹೊರಗೆ ಬಂದು ನಿಂದ್ರು ಆ ಬಂದು ಕಂತ ಎಲ್ಲ ಕಳೆದು ನನ್ನ ಮಗಳಿಗೆ ಒಂದು ಕಂಕಣವೆಲ್ಲ ಕೂಡಂಗ ಮಾಡ್ತೀನಿ. ಅಟ್ ಮಾಡ್ಬಿಟ್ಟು ಪುಣ್ಯ ಬರ್ತದ ನೋಡ್ರಿ. ಹೊರಕ್ಕೆ ಕೂತೇವು, ನೋಡಕ್ಕೆ ಕೂತೇವಿ, ಕೂತೇವನ್ರಿ. ಆಯ್ತಾಯ್ತ್ರಿ ಅಪ್ಪ, ಆಯ್ತಾಯ್ತು. ಇಂಥ ಚಂದ ಚೆಲುವಿತು ಒಂದು ಜಗತ್ತಿನಾಗ ಒಂದು ಹುಡುಗ ಬಂದಿಲ್ಲ ಅಂದ್ರ ನಿನ್ನ ಬ್ಯೂಟಿಗೆ ನಾಲ್ಕು. ಅದಕ್ಕೆ ನಿನಗೆ ಅಂತ ಹುಡುಗನ ಹುಡುಕಾಡ್ತೀನಿ ಗೊತ್ತದ. ನನ್ನ ವಯಸ್ಸಕ್ಕೆ ತಕ್ಕಂತೆ ಒಂದು ಮುದ್ದಾದ ಹುಡುಗನ ತಂದು ನಿನಗೆ ಜೋಡಿ ಮಾಡಿ ಬಿಡ್ಲಿಕ್ಕಂದ್ರೆ ಈ ಜಗತ್ತದಾಗ ಮಂತ್ರವಾದ ಎದಕ್ಕೆ ಅನ್ಬೇಕು. ನೋಡಿ ಇಷ್ಟೆಲ್ಲ ಸೌಂದರ್ಯ ಅದ, ಆದ್ರೆ ಹುಟ್ಟಿದ ಮುಹೂರ್ತ ಸರಿ. ಏನ್ ಮಾಡಿದ್ರಿಪ್ಪ ಇಂತ ಹುಟ್ಟು ಕೂತಾವ ಏನ್ ಮಾಡ್ದಾವ್ ನಾವು ತಿದ್ದುತ್ತೀನಿ ಅದನ್ನ ಮಾಡ್ಬೇಕಂತ ಕೂತೇವಿ. ಆಯ್ತು ಅವ್ರ ತಿದ್ದು ಏನ ಮಾಡ್ತೀರಿ ಮಾಡ್ರಿ, ಒಟ್ಟು ಗಂಡು ಹುಡುಕ್ರಿ ಮಗಳಿಗೆ. ಇವತ್ತು ಹಾರ್ಕೊಂಡು ಮನೆಗೆ ಹೋಗಿ ತಣ್ಣೀರು ಸ್ನಾನ ಮಾಡಿ ಯೋಚನೆಯಾಗಿ ಅರ್ಜಿ ಉಟ್ಕೊಂಡು ಒಳ್ಳೆ ತಯಾರಾಗಿ ಕೊಂಡ್ರು ನಾ ಬಂದು ಬೆಟ್ಟ ಹಂಗಿಲ್ಲ ಹುಡುಗ ಆಟೋಮೆಟಿಕ್ ಲೈನ್ ಹೊಡೆದ ಕರಿಬೇಕ್ರೆ. ಆಯ್ತು ನೀವಿನ್ ಹುಡುಗನ ಹುಡುಕ್ಯಾಡು ಅದಕ್ಕೆ ಅಷ್ಟೇ ಬೇಕಾಗದ ಅಪ್ಪ ನಮಗ. ಆ ಹುಡುಗನೇ ಈಕಿನ ಹುಡುಕ್ಯಾಡ್ತಾನ. ಹಂಗ ಮಾಡ್ತೀನಿ. ಆಯ್ತಾಯ್ತು. ಹುಡುಗಿ ಮನಿಗೆ ಹೋಗಿ ಅರ್ಬಿ ಹಾಕು, ನಾ ಬಂದು ಎಲ್ಲ ಬಿಟ್ಟಿರ್ತೀನಿ. ಮತ್ತೆ ಹೋಗು, ಅದೇ ನಡಿ ಮಗಳ ನಡಿ ಹೋಗು. ಇಂಥ ಹುಡುಗಿ ಮೊದಲು ವಯಸ್ಸಿದ್ದಾಗ ನಮಗೆ ಸಿಕ್ಕಿದ್ರೆ ನಮಗೆ ಸಿಕ್ಕಾವು ಕಟ್ಟಬಾರ್ದು ಆಗ್ತಾವ. ಯಾಕಂದ್ರೆ ತುಂಬಾ ಯಾಕಂದ್ರೆ ನಡಿ ಅವನ ಮನೆಗೆ ಹೋಗಿ ಇವತ್ತು ಬರಬ್ಬರಿ ಮಾಡಿ ಅವನ ಮಗಳಿಗೆ ಒಂದು ಚಲೋ ವರ ಸಿಗಂಗ ಎಲ್ಲಾ ಸಿದ್ಧಿ ಮಾಡಿ ನಮ್ದು ಏನಕ್ಕೆ ಬರ್ತಕ್ಕದ್ದು ಇಸ್ಕೊಂಡು ನಾವು ಬಂದು ಬಿಟ್ಟೇವೆ ಅಂದ್ರ ಆ ಹುಡುಗಿಗೊಂದು ವರನು ಸಿಕ್ಕಂಗ ಅಕ್ಕದ, ನಮ್ಮ ಕೈ ತುಂಬ ದಕ್ಷಿಣ ಸಿಕ್ಕಂಗ ಅಕ್ಕದ. ನಡಿ ಹೋಗೋಣ, ನಡಿ. ಹಾ ಎಲ್ಲಾ ಸಜ್ಜಗಳ ನನ್ನ ಮಗಳು. ನಮಸ್ಕಾರಪ್ಪ, ಎಲ್ಲ ಸದ್ಯಗಳು ನಿಮ್ ಪುಣ್ಯದಿಂದ. ಹೌದು, ಯಾಕಂದ್ರ ಹೆಣ್ಣು ಹುಡುಗರು ಮನ್ಯಾಗ ಬೆಳೆದು ಕೂತವ ಅಂದ್ರ ಒಂದು ಎದಿನ ಗುಡ್ಡ ಇಟ್ಕೊಂಡಂಗ ಹಂಗೆ ಆಗದ ಅಪ್ಪ ನನಗ. ಅದಕ್ಕೆ ಇವತ್ತು ಬಿದ್ದ ನಿನ್ನ ಮಗಳ ಕಾಳಜಿ ಬಿಟ್ಟು ಬಿಡು. ಮಾಡ್ಬಿಡ್ರಿ ಮುತ್ತಾರ, ಅಟ್ ಮಾಡ್ಬಿಡ್ರಿ ಸಾಕು. ಅದನ್ನ ಮಾಡಕತ್ತ ನಾವು ಬಂದೆವು. ಆಯ್ತು ಮಗಳು ತಯಾರಾಗ್ಯಾವ ನಂಗ ತಯಾರು ಮಾಡಿ ನಿಂದಿರ್ಸ ಬಿಟ್ಟಿಲ್ಲ. ಮತ್ತ ನೀನು ಈಗ ಮನ್ಯಾಗ ಕೂತ್ಗಿತ್ತಿ ಒಂದ್ 2 ತಾಸು ಒಟ್ಟ ಮನಿ ಕಡೆ ಹೆಣ್ಣಿಗೆ ಹಾಕಿ ಬನ್ನಿ. ಆಯ್ತು ಹೇಳ್ದಂಗೆ ನಾ ಯಾವಾಗ ಕರಿತೀನಿ ಅವಾಗ ಬಾ. ಏನಿದೆ ಆಗಿದ್ದ ನೀನು ನಿನ್ನ ಮಗಳು ಹುಡುಗನ ಹುಡುಕಾಡಕ್ ಹೋಗ್ಬ್ಯಾಡ್ರಿ. ಹುಡುಗರ ನಿಮ್ ಮನೆಗೆ ಹುಡುಕಾಡ್ಕೋತ ಬರಂಗ್ ಮಾಡ್ತೀನಿ. ಆಯ್ತಾಯ್ತ್ರಪ್ಪ, ಅಷ್ಟೇ ಮಾಡ್ರಿ. ನಡಿ ನೀನು. ಆಯ್ತು ಒಳಗೆ ನಾ ಹೋಗಿ ಎಲ್ಲ ಸಿದ್ಧಿ ಮಾಡ್ತೀನಿ. ಆಯ್ತಾಯ್ತು ಮಾಡ್ರಿ. ನಡಿ. ಅಲ್ಲ ಏನಪ್ಪ ರಗಡ್ ಸಾಲಿ ಕಲ್ತೀವಿ ನೋನ, ಏನ್ ಮಾಡುದು ಅಂತ ತೆಗದಿಲ್ಲ. ಇನ್ನೊಂದು ನಾಳೆ ಕೊನಾಕಿನ ಹೋದ್ರೆ ಏನ್ ಮಾಡಿದ್ವಿ, ಊರಾಗ ಖಾಲಿ ಅಡ್ಡಾಡಿ ತಂದೆ ಕಲಿ ಬೇಸೋದು, ಇದ್ರಾಗ ಮಂದಿ ಕಲಿ ಬೇಸೋದು. ಅದ್ ನೋಡಿ ನಮ್ ದೋಸ್ತರನ್ನು ಬರ್ತೀನಿ ಎಲ್ಲಿ ಕಾಣಲಿದಾರ. ಅಲ್ಲಿ ಏನ್ ಮಾಡ್ತೀರಿ? ರಾತ್ರಿ ಏನ್ ಮಾಡಿದ್ದಿಲ್ಲ ಯಾಕಲ ಇಟ್ಟಾಗ ಲೇಟ್ ಇಲ್ಲಿ ಸಾಲಗಾರ ಭೇಟಿಯಾಗಿದ್ದ ಮತ್ತ ಆಚೆ ಕಡೆ ಸಿಂಗ್ ಬಂದನ. ಎಲ್ಲ ರೆಡಿ ಆಗಿರ ಇಲ್ಲ? ಎಲ್ಲ ರೆಡಿ ಆಗಿ ಬಂದ್ ಕೂತು ಒಂದ್ ತಾಸ ಆಯ್ತು, ನೀವೇನ ಲೇಟ್ ಮಾಡಿ. ಬಾ ಮತ್ತ ಬಾ. ಚೀಲ ಹೊಲ ಅಲ್ಲೇ ತಗೊಂಡು ಇಲ್ಲಿ ಚೀಲ ಪಲ ಅಂದ್ರೆ ಒದತಾರ ಮತ್ತ ಮನೆಯಾಗ ನೆಲಿ ಹೋಗಿರತ್ತೇಳಿ. ಹೌದನ್ರಿ? ಹೇಳು ನೋಡ್ರಿ ಬರ್ಲೆ ಇಂಥ ಹುಡುಗಿ ವರ ಸಿಗೋದು. ಏನ್ ಮಾಡಕತ್ತಿ? ಭಯಂಕರವಾಗಿ ಅಲ್ಲ, ಹೆಣ್ಣಿಗೆ ನಾಚಿಕೆ ಎಷ್ಟು ಮುಖ್ಯ, ಸೌಂದರ್ಯನೂ ಅಷ್ಟು ಮುಖ್ಯ ಐತಿ. ಥ್ಯಾಂಕ್ ಯು. ಎದುರು ಟ್ಯಾಂಕು ವಿನೋದ ಈಗ ಟ್ಯಾಂಕು ಇದು
ನಿಮ್ಮ ಅಪ್ಪಂತೂ ಹೊರ ಹುಡ್ಯಾನ ನಿನಗ ಹೊರ ಬೇಕಾದ್ರ ಚಿಂತನೆ ಮಾಡಕ್ ಹೋಗಲ್ಲ. ಇವತ್ತು ನಿನಗೆ ಒಳ್ಳೆ ಹುಡುಗನ ಹುಡುಕಿ ಕೊಡ್ತೀನಿ. ಆದ್ರೆ ನೀ ಮಾತ್ರ ನಾ ಹೇಳದಂತ ಕೇಳು. ಏನದು? ಅಂತದ್ ಏನಿಲ್ಲ, ಬಂದಾಗ ಒಂದರ ಸಲಿಗೆಯಿಂದ ಮಾತಾಡುದು, ಒಳಗ್ ಕರೆದು ಚೆಡಿಗೆ ನೀರ್ ಕೊಡುದು, ಮತ್ತೇನು ಮಾಡಕ್ ಹೋಗ್ಬನ್ನಿ. ಅಷ್ಟೇನಾ? ಮತ್ತೇನು ಮಾಡ್ಬೇಕಂದಿ? ನಾನೇನ್ ಅಂದಿಲ್ಲಪ್ಪ, ಸುಮ್ನೆ ಅಲ್ಲ ಇದನ್ನ ಮಾಡಿ ಇಲ್ಲಿ ತನ ಮೂಢಮತಿ ಮಾಡ್ಕೊಂಡ್ ಕೂತಿ ಒಂದ್ ಹುಡುಗರು ಸಿಗಲಾರಂಗ ಒಂದ್ ಹೌದಿಲ್ಲ ಒಂದ್ ಆಗಿಲ್ಲ. ಎದ ಕೊಟ್ಬೇಕು ಜಗತ್ತದ ಹೆಣ್ಣಾಗಿಲ್ಲ ಹೆಂಗಿರ್ಬೇಕು ಗಡಿಬಿಡಿ ಇರ್ಬೇಕು. ನಾಲ್ಕು ಹುಡುಗನ್ನ ಮನಸ್ಸಿನಾಗ ತಗೊಂಡು ಮಾತುಗಳಂಗಿರ್ಬೇಕು. ನನಗ್ ಮದ್ವಿ ಎಲ್ಲ ಇಷ್ಟ ಇಲ್ಲ, ನಮ್ಮ ಅಪ್ಪಂಗೋಸ್ಕರ ನಾ ಒಪ್ಕೊಂಡಿನ ಅಷ್ಟೇ. ಮತ್ತೇನಾಗ್ಬೇಕಂದಿ? ನಾ ಹಿಂಗೆ ಆರಾಮಾಗಿ ಇರ್ತೀನಿ. ಏನಿನ ಆರಾಮ? ಮದ್ವಿ ಆಗುದಾಗಿತ್ತಂತ ಆರಾಮ ಕಡ್ಯಾಕ ಎಲ್ಲದ ಹುಡುಗಿ ಮದ್ವಿ ಆಗಿ ನೋಡು ಎಷ್ಟು ಆರಾಮ ಇರ್ತಿ ಅನ್ನೋದು ನಿನ್ಗ ಅರ್ಥ ಆಗ್ತದ. ನಂಗೆ ಇಂಟ್ರೆಸ್ಟ್ ಇಲ್ಲ ಅದ್ರಲ್ಲೆಲ್ಲ. ಇಂಟ್ರೆಸ್ಟ್ ಮಾಡ್ಕೋಬೇಕು. ಇಂಟ್ರೆಸ್ಟ್ ಇಲ್ಲದ ಕೂತ್ರ ಜೀವನ ಬಾಳ ಹೋಗ್ತದ. ಅದ ಹೌದು ಹೌದು. ನಿಮಗೆಷ್ಟು ಮಕ್ಳು? ನಮಗೆ ಸಾಗ್ಯಾವಲ್ಲ ಅಪ್ಪ ತಗೊಂಡೆ ಮಾಡ್ತಿ ಆ ಸಂಸಾರದ ಸಿಕ್ಕ ಹಿಂಗಾಗ್ಯದ ಬಾಳ ಆಗ್ಯಾವ. ಹೌದಾ? ಹಂಗಾರೆ ಮದ್ವೆ ಎಷ್ಟಾಗೋವೆ? ಮದುವೆ ಮೂರು ಮದ್ವೆನಾ? ಮತ್ತೆ ಮೂರಿದ್ದವ ಸಂಸಾರ ಎಂದು ಮೂರ ಬಟ್ಟೆ ಆಗ್ತದ. ಒಬ್ಬಕ್ಕೆ ತವ್ರ ಮನೆಗೆ ಹೋದಂದ್ರ ಅಂಗ್ಳೂರ್ ಮಾಡಕ. ಹೌದು, ನಾನ್ ಬೇರೆ ಏನೋ ಅನ್ಕೊಂಡೆ ಬಿಡಿ. ಮತ್ತೊಂದು ಬಂದಿರ್ತಾಳ ಅಲ್ಲಿಗೆ. ಒಬ್ಬಕ್ಕೆ ಅಷ್ಟ ಹಂಗೆ ಇರ್ತಾಳ. ಹೌದು, 3 ಜನ ಒಂದೇ ಮನೇಲೇ ಇದ್ದಾರಾ? ಇಲ್ಲ, ನಾವು ಕರೆ ಕಿತ್ತೀವಿ. ಹೌದಾ? ಆಕಿಗೆ ಆಗಿ ಮಾಡಂಗಿಲ್ಲ. ಆಕಿನ ಮೇಲೆ ಹಾಕೊಂಡು ಈಕಿ ಜಗ್ತಾಳ, ಈಕಿ ಮೇಲೆ ಆಕಿ ಜಗ್ತಾಳ. ಅವಕ್ಕೆ ಬ್ಯಾರೆ ಬೇರೆ ಸ್ವಾಂಗ್ ಒಳಗೆ ಚಲೋ ಆಯ್ತು ಬಿಡ್ರಿ, ಚಲೋ ಮಾಡಿದ್ರಿ. ಒಟ್ಟ ಚಲೋ ಇರೋದ್ಯಾಕ ನಿನಗೆ ಇವತ್ತಿದ್ದ ಹುಡುಗರು ಹುಡುಕಿ ತಡ್ಕೋ ಹಂಗ ಬ್ಯಾಡ ಅಂದ್ರ ಮಾಡಾಕ ಸುತ್ತ ಹಾಕ್ಲಾರ ಲೈಟ್ ಹೆಂಗ ಇರ್ತದ. ಹೌದು, ಬಟ್ ಹಿಂಗೆಲ್ಲ ಮುಟ್ಟು ಮಾತಾಡಂಗಿಲ್ಲ, ಅಲ್ಲಿ ಕುತ್ಕೊಂಡ್ ಮಾತಾಡಿ. ದೂರ ಮಾತಾಡಿದ್ರೆ ಗೊತ್ತಾಕದ. ನಾನ್ ನಿಮ್ಮನ್ ಮದ್ವೆ ಆಗಿಲ್ಲ, ನಾನ್ ಬೇರೆ ಹುಡುಗನ್ ತಾನೆ ಮದ್ವೆ ಆಗಂಗಿಲ್ಲ. ನಾವ್ ತಾಯಿ ನಮಗ ಮೂರಾಗ್ಯ ರಗಡಾಗ್ಯದ. ಇನ್ನು ನಿನ್ನ ಕಟ್ಕೊಂಡ್ ಎಲ್ಲಿ ಹೋಗಿ ನಿನಗ ಬ್ಯಾರೆ ಹುಡುಗರು ನೋಡಿದ್ರು ಸರಿ ಕೈತಾ ಹೆಂಗ ಕೊಟ್ಟಾನ. ಅವಾಗ್ಲೇ ನೋಡಿದ್ರಲ್ಲ, ಮತ್ತೆ ನೋಡಿದ್ರ ಆಗ ಮಧ್ಯ ಕಡ್ಬಾರಾಗಲ್ಲ. ಸುಮ್ ಕುಂದಿರ್ತಾ ಇದ್ದಿ. ಹುಡುಗ ಬರ್ತಾನ, ಹುಡುಗಂದಿಲ್ಲಿ ಚಂದ ಮಾತಾಡಿ ಒಂದು ನಾಟ ಬೇಡ ತಡ್ಕು. ಆ ಹುಡುಗನ ಏನು ಮಾಡ್ಕೊಳ್ಳೋ ಕೆಪಾಸಿಟಿ ನೀ ಮಾಡ್ಕೊಂಡು ನಿಮ್ ಅಪ್ಪನ ಹೆಸರು ತಗೊಂಡ ಹಂಗ ದುಡ್ದು ಕೊಂದ್ರು ಬೇಡ. ಇವತ್ತ ಚಂದಿಕ್ಕಿ ಹುಡುಗ ಬರ್ತಾನ, ಹುಡುಗನ ಏನ್ರ ಮಾಡಿ ಬುಟ್ಟಿಗೆ ಹಾಕೊಂಡು ಅನಸು ನಿಮ್ಮ ಅಪ್ಪಗ 4 ಲಕ್ಷ ರೂಪಾಯಿ ಉಳಿತಾವ್. ನನಗ್ ಗಂಡ ಸಿಕ್ಕಂಗ ಹಾಕದ್ ನನಗ ರೊಕ್ಕ ಬರ್ತದ. ಆಯ್ತು, ನೋಡೋಣ ತಗೊಳ್ಳಿ. ಏನ್ ನೋಡ್ತೀನಿ? ಹುಡುಗ ಬಂದ್ಬೇಕು, ಅವ್ನ ಏನ್ ಕೆಲಸದಲ್ಲಿ ಇದಾರೆ ನೋಡ್ಬೇಕು. ಈ ಮೋತಿ ಇಟ್ಕೊಂಡ್ರೆ ಹುಡುಗ ಸಿಗುದಿಲ್ಲ. ಲಕ್ಕ 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 ಲಿಗಬೇಕು. ಹಂಗ ಲೈನ್ ಕೊಡ್ತಾ ಇರ್ಬೇಕು. ಸೊನ್ನಿ ಸುತ್ತಿ ಮಾಡಿ ಹುಡುಗನ ಕ್ಯಾಚ್ ಹಾಕೋಂತ ಕೆಪಾಸಿಟಿ. ಆಯ್ತು, ನೋಡೋಣ ಇರಿ, ಹೆಂಗ್ ಬರ್ತಾನ ನೋಡೋಣ. ಯಾವ ಕೆಲಸದಲ್ಲಿ ಇದ್ದಾನೆ, ಸಂಬಳ ಅಲ್ಲಿ ರಸ್ತಾದ ನಿಂತಿರ್ತಾವ, ಹೋಗ್ಬೇಕು. ಹೋಗಿ ನಿಂತ ಹಾಯ್ ಹೇಳ್ದ ನಿನಗ ಬಾಯ್ ಹಂಗ ಬರ್ತಾನ. ನಂಗ ಅದೆಲ್ಲ ಇಷ್ಟ ಆಗಂಗಿಲ್ರಿ. ಇಷ್ಟ ಮಾಡ್ಕೋ, ಅಷ್ಟ ಮಾಡು. ಅಲ್ಲಿ ಹುಡುಗ ಹಾಯ್ ಹೇಳಿ ಬಾಯ್ ಹೇಳ್ತಾನ. ಬಾಯ್ ಹೇಳಿದ ಕೆಲಸ ಆದಂಗೆ ತಿಳ್ಕೊ. ಯಾವ್ದು ಇರ್ಬೇಕ ಜಗ ಕರೆಕ್ಟ್ ಅದ. ಇದು ಏನದಲ್ಲ, ಇದು ಗಂಡಿನ ರೇಖಾ, ಇದು ನಿನ್ ರೇಖಾ, ಇಲ್ಲಿ ನಡು ಬಂದದ್ದ ಮಕ್ಕಳ ರೇಖಾ. ಕರೆಕ್ಟ್ ಅದಿಲ್ಲ? ಇಂಥದೆಲ್ಲ ಇಟ್ಕೊಂಡು ಇಷ್ಟು ದಿನ ಗಂಡನಾಗ್ಲಾರ ಎಷ್ಟು ಜೀವನ ಮಾಡ್ಯದ. ಕೈತ ಇಲ್ಲಿ ಹಸ್ತದ ರೇಖಾ ನೋಡಿ ಹೇಳತೀನ. ಹಸ್ತದ ರೇಖಾ ಬರಬರಿಲ್ಲ, ಕಂಟಗೈತಿ ಬಾಳ. ಯಂತರ ಮಂತರ ತಂತರ ಮಾಡಿ ತಾಯ್ತಾ ಕಟ್ತೀನ. ಅದರ ಗುರುತ ಒಂದು ಕೋಳಿ ಕೊಡವ್ವ ಕೂನ. ಅಲ್ಲಿ ಹಿಂಗ ಇಲ್ಲಿ ನಗುದು ಅಲ್ಲಿ ನಗು ಹುಡುಗರು ಕ್ಯಾಚ್ ಹಾಕೋತಾರ. ಸರಿ ಆಯ್ತು. ಇದನ್ನ ಏನ್ ಹೇಳಿ ನೋಡು, ಇದೇ ಒಂದು ಮಂತ್ರ. ಹುಡುಗ ಕಣ್ಣನ್ನೆಲ್ಲ ಲೈನ್ ಹಚ್ಚಿ ಕಣ್ಣು ಸೊನ್ನೆ ಮಾಡ್ದೆ ಅಂದ್ರು ಎಂತ ಹುಡುಗರು ಬರ್ತಾರ. ಆದ್ರೆ ಈಗಿನ ಕಾಲದಾಗ ಹುಡುಗಿಯರು ಬೀಳದಂತ ಹುಡುಗರು ಯಾವುದು? ಹುಡುಗನ ಕಣ್ಣೆತ್ತಿ ನೋಡಿಸ್ಲಿಕ್ಕೆ ಹುಡುಗಿನೇ ಅಲ್ಲ. ಈಗ ಸರ್ಕಲ್ಗೂ
ನೀನ್ ಬೇಕಾ ಹುಡುಗಿ ಹುಡುಗ ಸಿಕ್ಕ ಬಿಡ್ತಾನ ಕೈ ಸೊನ್ನೆ ಮಾಡಿ ಕರ್ಕೊಂಡ್ ಬಂದ ಬಿಡು ಆಯ್ತು. ಆಯ್ತಿಲ್ಲ ನಾ ಹೋಗಿ ಬರ್ಲೆ ಹಾ ಸರ್. ಇವರು ಸಾವಕಾಶ ನಡಿ ಹಾ ಹಂಗೆಲ್ಲ ಮುಟ್ಬೇಡಿ, ನಾನು ಹೋಗ್ತೀನಿ ಬಿಡಿ, ನಂಗೆ ಗೊತ್ತೈತೆ. ಮುಟ್ಟಬೇಡ ಇದನ್ನ ಮಾಡಿ ಇಲ್ಲಿಗೆ ಬಂದಿ ನೀ ಅಂದ ಮುಟ್ಟು ಸೋದರಿ ಇಡ್ತೀಗಿ 4 ಮಕ್ಕಳ ತಾಯಿ ಹಾಕಿದ್ದಿ ಹಿಂದೆಂದು ಹೊಟ್ಟೆಯಾಗಿರ್ತಿತ್ತು ನಾವೊಂದು ಬೆಕ್ಕಿನ ಮರಿನೂ ಇಲ್ಲ ಬಿಡಕ್ ಬರ್ದಿ ಎದಕ್ ಜಗತ್ತದಾಗ ಹೆಣ್ಣಾಗಿ ಹುಡ್ತೀವಿ ಅಷ್ಟು ತಿಳಿಯಂಗ ಮಾಡ್ಕೊಂಡಿರ್ತಿ ಹೆಂಗ ಕಾಲಾಗೋದು ಕೈಯಾಗೋದು ಹಾಕಿ ತಗೊಂಡೆ ಅಡ್ಡಾಡ್ಬೇಕು ಉಳಿಯೋದಾಗೊಂದು ಇಟ್ಕೊಂಡು ಬರೀ ಮಕ್ಳು ಮಾಡಿದ ಸಂಸ್ಕಾರನೇನಾ? ಮತ್ತೆ ಜೀವನದಾಗ ಹುಟ್ಟದಂಗ ರೊಕ್ಕ ಕಳ್ಸಿರ್ ಕಳಿಸ್ತಂಗ ರೊಕ್ಕ ಗಳಿಸ್ಬೇಕು, ಹೆಸರು ಮಾಡ್ಬೇಕು, ಇನ್ನು ಬಾಳ್ ಮಾಡೋದಿರ್ತೈತಿ. ಬರೀ ಮದ್ವೆ ಆದ ಲಗ್ನ ಆಗ್ಬೇಕು, ಮಕ್ಕಳು ಮಕ್ಕಳ ಹಡದು ನೋಡು ಅದ್ರ ಸುಖ ನಿನಗ ಗೊತ್ತಾಗ್ತದ. ಹೌದಾ? ನಾ ಹೇಳಿದ್ದನ್ನು ಹುಡುಗಿಲ್ಲ ಟ್ರೈ ಮಾಡಿ ನೋಡು, ಕೆಲಸ ಗ್ಯಾರಂಟಿ. ನಿಮ್ಮ ಅಪ್ಪ ಬಂದ್ರೆ ಹೇಳು ಮುತ್ಯಾರ ಬಂದಾಗ ಎಲ್ಲ ಬರೀ ಆಗಿರುತ್ತೆ. ಸರಿ. ಈಗ ಸರ್ಕಲ್ಕ್ ಹೋಗು, ಆ ಹುಡುಗನಿಗೆ ಸಿಕ್ಕ ಬರ್ತಾನ. ಆಯ್ತು, ಹೇಳ್ತೀನಿ ಬಿಡ್ರಿ. ಬರ್ರೆ ಅಲ್ಲ, ಆ ಮುತ್ಕ ಹುಡ್ಗನ್ ಕೊಟ್ಟು ಲಗ್ನ ಮಾಡ್ತಾನೋ ಇಲ್ಲ ಅವನೇ ನನ್ ಮೇಲೆ ಮನಸ್ ಮಾಡೋಣ ಒಂದು ತಿಳಿಯಂಗಿಲ್ಲ. ನನ್ ಕೈ ಮುಡ್ತಾನ, ಗಲ್ಲ ಮುಡ್ತಾನ, ಏನ್ ಮಾಡ್ತಾನೋ ಏನೋ ದೇವ್ರೆ. ಯಾಕಪ್ಪ 4 ಮಂದಿ ಎದಕ್ ಹೊಂಟ್ರಿ? ಇಲ್ಲಿ ಸಾಲಿ ಕಲ್ತು ಸಾಕಾಗೈತು, ಯಾವ ನೋಡ್ರಿನ ಸಿಗಲಿಲ್ಲ. ಊರಾಗ ಸಾಲ ಪಾಲ ಎಲ್ಲ ಬಾಳ ಆಗ್ಯದ. ಏನ್ ಸುಮ್ಮ ಕಡೆ ದುಡ್ಕೊಂತಿನ ಪುನಾಕರ ಹೋಗ್ಬೇಕಂತ 4 ಮಂದಿ ಹೊಂಟೇರಿ. ಮತ್ತ ಎದಕ್ ಹುಡ್ತಿರ್ರಿ ಜೀವನದಾಗ? ಅಲ್ವಲೆ ಈ ಊರಾಗಿನ ದೊಡ್ಡ ಸ್ವಾಮಿ ಇದ್ದಿಂದ ಎಲ್ಲ ಆಗು ಹೋಗುಗಳು ಮಾಡ್ತೀನಿ. ನನಗ ಬೆಟ್ಟ ದೇಶಕ್ಕೆ ದುಡಕ್ ಹೋದ್ರೆ ನಿಮ್ಮ ಸಮಸ್ಯೆ ಬಗೆಹರಿತದ. ಏನ್ ಮಾಡಿದ್ರಿ? ಮತ್ತೆ ಇಲ್ಲಿ ಸಾಕಾಗಿ ಊರಾಗ ವಜ್ಜ ಏನ್ ಮಾಡಿದ್ರಿ? ಮನುಷ್ಯ ಆಗಿ ಹುಟ್ಟಿ ಬಂದ ಬಳಿಕ ಒಂದು ಹೆಂಡತಿ ಅನ್ನೋದು ಮಾಡ್ಕೋಬೇಕು ಅಂದ್ರೆ ಜೀವನದಾಗ ಬದುಕದಂಗ. ನಮ್ಗ್ಯಾರು ಕೊಡ್ತಾರ್ರಿ ಹೆಣ್ಣ? ಎಂತಿಂದವ್ರಿಗೆ ಶ್ರೀಮಂತಲ್ಲ ಊರ್ ತುಂಬಾ ಸಾಲ ಕೊಡ್ತಾರ, ಎಲ್ಲಾರು ಕೊಡ್ತಾರ. ನಾ ಇಲ್ಲ ಅಂದೆ. ನಿನ್ನ ಮನಸ್ಸಿಗೆ ತಕ್ಕಂತೆ ಒಂದು ಕನ್ಯಾ ಹುಡುಕಿ ನಾಳೆ ಇದೇ ಬರುವಾದಾಗ ನೀನ್ ಲಗ್ನ ಮಾಡ್ತೀನಿ. ಇವತ್ತು ಹೇಯ್ ನೀವ್ ಹೊರಲ್ಲ ಮನೆಗೆ, ನೀವ್ ಹೇಳು ಮಾತು ಕರೀರ ಅದ ಮಾಡ್ತೀನಿ. ಅದೇ ಈಗ ನೀವು ಸರ್ಕಲ್ದಾಗ ಹೋಗೋಣ ಒಂದು ಹುಡುಗಿ ನಿನ್ನ ಮಾತಾಡ್ಸಬೇಕು. ಯಾರು ಇಂತ ನೆನ್ಪು ಕೊಡೋರಿ? ನಾವೆಲ್ಲ ಇಲ್ಲೇ ಅಗದಿ ನಮ್ಮ ಜ್ಞಾನದ ಕಣ್ಣಿನ ನೋಡ್ತಿರ್ತೇವೆ ಮಗನೇ ನಾವು. ಅಲ್ಲೆಲ್ಲ ನಮಗ ಕಾಣ್ತಿರ್ತದ. ಇಲ್ಲಿ ನೋಡಿ ನಿಮ್ಗೆಲ್ಲ ಕಾಣ್ತಾವ. ಹೌದು, ನಿಮ್ಗೆ ಕಾಣ್ತಲ್ಲ. ಇನ್ನ ಲಗ್ನ ವಯಸ್ಸು ಬಂದಿ ಅದು ಅವ್ರು ಕಾಣ್ತಾವ. ಮತ್ತೆ ವಯಸ್ಸಿಗೆ ಬಂದನೆ ಕಾಣ್ತದ, ವಯಸ್ಸಿಗೆ ಬಂದವ್ರಿಗೆ ಕಾಣ್ತದ. ಅದು ಇಟ್ಟದಿ ಮಗ ನಿನ್ಗೇನ್ ಕಾಣ್ತದ? ನೀನ ಇಟ್ಟ ಕಾಣ್ತದ. ಈಗ ನೀ ಇದ್ದ 2 ಹೆಜ್ಜೆ ಹೋಗೋದ್ರಾಗೆ ಆ ಹುಡುಗಿ ನಿನಗ ಹಾಯ್ ಹೇಳಿ ಕರ್ಕೊಂಡ್ ಹೋಗ್ತಾಳ. ಹೌದ್ರಾ? ನೀವೇನ್ ಹೋಗ್ತೀನಿ ಮನೆಗೆ ಹೋಗ್ತೀರಿ? ಪುನಃ ಹೋಗ್ಯವ್ರಿ. ಹೊರ್ಲಾಗಲ್ಲ ಹೋಗ್ರಿ. ಈಗ ಹೋಗೋಣ ಮನೆಗೆ. ಸ್ವಾಮಿಗಳು ಹೇಳಿದ್ರು ನಿನ್ ಮದ್ವೆಗ ಹುಡುಗ ಇಲ್ಲೇ ಬರ್ತಾನೆ ಅಂತ. ಅದು ಇಷ್ಟೊತ್ತಾದ್ರೂ ಯಾರು ಬರವಲ್ದು. ಸ್ವಾಮಿಗಳು ಹೇಳ್ದಾಗಿಂದ ನನ್ಗೂ ಮದ್ವೆ ಆಗ್ಬೇಕು ಅಂತ ಅನ್ಸಕತೈತಿ. ಆದ್ರೆ ಈ ಹುಡುಗನೇ ಬರವಲ್ದು. ಸ್ವಾಮಿಗಳು ಸುಳ್ಳೇನಾದ್ರೂ ಹೇಳಿದ್ರ? ಅವ್ರಂಗೆಲ್ಲ ಹೇಳಂಗಿಲ್ಲ. ಅದು ಇಷ್ಟೊತ್ತಾದ್ರೂ ಯಾರು ಬರವಲ್ದು. ಏನ್ ಮಾಡಕತ್ತಾನ ಏನು? ಅಲ್ಲ, ಸ್ವಾಮಿಗಳು ನಮಗೂ ಅಂತೂ ಇಂತೂ ಒಂದು ಹುಡುಗಿ ಹುಡುಕಡ ಕಾಣ್ತಾರ. ಹುಡುಗಿ ಬೆಟ್ಟ ಹಾಕದ ಹೋಗಲ್ಲಿ ಬಸ್ ಸ್ಟ್ಯಾಂಡ್ ಕಲೆ ಅಂದಿದ್ರು. ಎಲ್ಲಿ ಅದು ಏನು ಸುದ್ದಿ ನೋಡ್ತಂತೇಳಿ. ಅವನೇ ಅನ್ಸುತ್ತೆ. ವಾವ್, ಚೆನ್ನಾಗಿದ್ದಾನೆ. ಯಪ್ಪ, ಸ್ವಾಮಿಗಳು ಹೇಳಿದ್ ಹುಡುಗಿ ಇದೇ ಇದ್ದಂಗೆ ಕಾಣ್ತದ. ಇಲ್ಲೇ ನಿತ್ತದ. ಮತ್ತೆ ಬಸ್ ಸ್ಟ್ಯಾಂಡ್ ಅಂದ್ರೆ ಇಲ್ಲೇ ನಿತ್ತದ. ಆದ್ರೂ ನೋಡಕ್ ಮನಗಂಡೆ ಅದು ಸ್ವಾಮಿಗಳು ಹೇಳ್ದಂಗ. ನೋಡಂಬ ಮಾತಾಡೋಣ. ಗೋಧಿ ಬಣ್ಣದ ಗುಂಡ ಹುಡುಗಿ ಕುದುರಿ ಹಂಗ ನಿನ್ನ ನಡಿಗಿ ಹುಡುಗಿ ಬಂದೈತಿ ಮನಸ್ಸಿಗಿ ಲಗುನ ತಿನ್ನಬೇಕ ಹೋಳಿಗಿ ಹುಡುಗಿ ಬಣ್ಣೈತಿ ಮದರಂಗಿ ಮುಟ್ಟಿದರ ಹಾರಾಡಬೋರಂಗಿ. ಹಾಯ್, ಸ್ವಾಮಿಗಳು ಹೇಳಿದ್ ಹುಡುಗಿ ನೀವೇ ತಾನೆ? ನಾನೇ. ಎಪ್ಪು, ಸ್ವಾಮಿಗಳು ಹೇಳ್ದಂಗೆ ಅದ. ಎಡ್ ಚಂದ ಅದ, ತಿಳಿದು ಚಂದೇ ನೋಡು. ಅವನ್ನ ಎಮ್ರಪ್ಪ ನನಗಾಗಿ ಕಳ್ಸಾನ. ಏನ್ ಇವತ್ತು ಮ್ಯಾಗ ಏನಾರ ಹೇಳ್ತಾ ಇದ್ದೀರಾ? ಏನಿಲ್ಲ. ಓಕೆ. ಹೆಸರು ಏನ್ರಿ?
ನನ್ನ ಹೆಸರು ನಿಮ್ಮ ಹೆಸರು ಜಿಮ್ಮಿ. ಹಾ. ನಿಮ್ಮ ಹೆಸರು? ನಮ್ಮ ಹೆಸರು ಹೇಳ್ಬೇಕ್ರಿ ನಿಮಗೆ? ನಮ್ಮ ಹೆಸರು ಹಾ ಹೇಳಿ. ಶಿವು ಅಂತ. ಶಿವ್, ನೈಸ್ ನೇಮ್. ಥ್ಯಾಂಕ್ಸ್. ಅಲ್ರಿ ನೀವು ಸಾಂಗ್ ಹೇಳ್ದಂಗ ನನ್ ಲಗ್ನ ಹೆಂಗ್ ಒಪ್ಕೊಂಡ್ರಿ ನೀವು? ಆಕ್ಚುಲಿ ನಮ್ಗೆ ಇಷ್ಟ ಇರ್ಲಿಲ್ಲ, ಬಟ್ ಸಾಂಗ್ಗಳು ಹೇಳ್ದಾಗಿಂದ ಮದ್ವೆ ಆಗ್ಬೇಕು. ಅಲ್ರಿ ಅವ್ರು ಹೇಳ್ದಂಗ ಯಾಕದತ್ರಿ? ಹೌದಾ? ಹಿಂಗ ಕೈ ನೋಡಿ ಹಿಂಗ್ ನೋಡಿ ಹೇಳ್ಯಾರೇನ್ರಿ? ಹೇಳಿದಾರೆ. ನನಗೆ ಏನು ನೋಡಿ ಹೇಳಿಲ್ರಿ ಅವ್ರು. ಆರು ಅಷ್ಟೇ ಅಂದ್ರು. ನಿನ್ ಕೈ ನಾ ನೋಡ್ಲಿಲ್ಲ ಅವ್ರು. ನಿನ್ ಕೈಯ ಲಗ್ನ ಭವಿಷ್ಯ ಆಗಲ್ಲ ತಿಳಿದ್ರು. ಓ ಆ ಸ್ವಾಮಿ ಹೇಳಕ್ಕಿಂತ ಇನ್ನ ಒಂದ್ ಗಿಲ್ಗಂಜ್ ಹೆಚ್ಚೇ ಅದ್ರ ನೀವ್ ನೋಡಾಕ ಅಂದ. ನನ್ನ ಅಡ್ಡು ಕನಸನ ಸಾಲ ನೀವ್ ನೋಡಾಕ. ನೀವು ಚೆನ್ನಾಗಿದ್ದೀರಾ. ನಿಮ್ಮಟ ನಿಲ್ಬಿಡ್ರಿ ನಾವು. ನೀವು ನನ್ನ ಮದ್ವೆ ಆಗ್ತೀರಾ? ಓಕೆ, ನೀವ್ ಒಪ್ಪಿಗೆ ಕೊಟ್ರೆ ನಿಮ್ ಮದ್ವೆ ಆಗ್ತೀನಿ. ನನ್ಗೂ ಒಪ್ಪಿಗೆ ಇದೆ. ಅವ್ರು ಹೇಳಿದಾರೆ ಅಂದ್ರೆ ಅವ್ರ ಮಾತ್ ಮೀರಕ್ಕಾಗುತ್ತೆ. ಚಲೋ ಮಾಡಿದ್ನ ಹುಡುಗಿ ಇದ್ದಲ್ಲೇ ಸ್ವಾಮಿಗಳು ಹೇಳಿರ್ತಾರಲ್ಲ. ಹೌದು. ಆಯ್ತು ಬರ್ರಿ, ಎಲ್ಲರ ಒಂದ್ ದೇವ್ರ ಗುಡಿ ನೋಡಿ ಮದ್ವೆ ಮಾಡ್ಕೊಂಡು ಒಂದ್ ಡಜನ್ ಮಕ್ಳು ಆಡ್ಬಿಡ್ರಿ. ಸರಿ ಆಯ್ತು. ಏನ್ ಆಗ್ತೀರಿ ನೀವು?